ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೈಡಲ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 6 ಎಳೆ ಥ್ರೆಡ್ಡನ್ನು 2 ಕಲರಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ರಿಂಗ್ ಬೀಡನ್ನು ಯೂಸ್ ಮಾಡ್ತಾ ಇರೋದು, 12 ನಂಬರ್ ನೀಡಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗೋಲ್ಡನ್ ಕಲರ್ ಲೇಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ರಿಂಗಿಗೆ ಡಿಸೈನನ್ನು ಮಾಡ್ಕೊಳ್ಳೋದು. ರಿಂಗಿಗೆ ಲಾಕನ್ನು ಮಾಡ್ಕೊಬಿಡೋಣ. ಥ್ರೆಡ್ಡನ್ನು ಫಸ್ಟ್ ಗ್ರೀನ್ ಕಲರಲ್ಲಿ ತೊಗೊಂಡಿದ್ದೀನಿ ನಾನು. ರಿಂಗಿಗೆ ಫುಲ್ಲು ಗ್ರೀನ್ ಕಲರಲ್ಲೇ ವರ್ಕ್ ಮಾಡ್ಕೊಳ್ತಾ ಇರೋದು. ಫಸ್ಟ್ ಈ ಥರ ಗಂಟನ್ನು ಹಾಕ್ಕೋಬೇಕು. ಕೈಯಲ್ಲೇ 1 2 3 ಗಂಟನ್ನು ಹಾಕ್ಕೊಳ್ಳೋಣ. ಟೈಟಾಗಿರಲಿ ಅಂತ ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ತೀವಿ. 1 2 ರಿಂದ 3 ಸಾರಿ ಗಂಟನ್ನು ಹಾಕ್ಕೊಳ್ಳೋಣ. ಗಂಟು ಹಾಕ್ಕೊಂಡ್ಮೇಲೆ ಆ ಗಂಟು ಹಾಕ್ಕೊಂಡಿರ್ತೀವಲ್ಲ, ಎಕ್ಸ್ಟ್ರಾ ಥ್ರೆಡ್ಡನ್ನು ಸೇರಿಸ್ಕೊಂಡು ನಾವು ಹಾರ್ಚನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಇಟ್ಕೊಂಡು ರಿಂಗ್ ಒಳಗಡೆ ಇದ್ದಾನೆ ಈ ರೀತಿ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು 2 ಚೈನ್ 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು ನೀಡಲ್ ಮೇಲೆ ನೋಡಿ 3 ಲೂಪ್ ಆಗಿರುತ್ತಲ್ವ, ಫಸ್ಟ್ 2 ಲೂಪಲ್ಲಿ 1 ಮಾಡ್ಕೊಳ್ಳೋಣ. ಮತ್ತೆ 2 ಲೂಪ್ ಆಗಿರುತ್ತೆ ನೀಡಲ್ ಮೇಲೆ, ಮತ್ತೆ 2 ಲೂಪಲ್ಲಿ 1 ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಳ್ಳೋಣ. ಮತ್ತೆ ರಿಂಗ್ ಒಳಗಡೆ ಇದ್ದ ದಾರನ ತಂದು 2 ಲೂಪಲ್ಲಿ 1 2 ಲೂಪಲ್ಲಿ 1 ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಾನು 9 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ಡನ್ನು ಸೇರಿಸ್ಕೊಂಡು ಕಂಬನ ಮಾಡ್ಕೋಬೇಕು. ಈ 2 ಚೈನನ್ನು ಸೇರಿಸ್ಕೊಂಡಾಗ ನಮಗೆ 10 ಚೈನಾಗಿ ಬರುತ್ತೆ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೋಬೇಕು. ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲಿ ಒಂದು ಸರಿ ಮಾಡ್ಕೋಬೇಕು, ಮತ್ತು 2ರಲ್ಲಿ ಒಂದು ಸರಿ ಮಾಡ್ಕೋಬೇಕು. ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ತುಂಬ ಈಸಿನೇ ಇದೆ, ಬಿಗಿನರ್ಸು ಕೂಡ ಬೇಗನೆ ಕಲಿಬೋದು ಈ ಡಿಸೈನನ್ನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಟಚ್ ಮಾಡಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ನೀವು ವಿಡಿಯೋ ನೋಡಿದ್ಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಎಣಿಸ್ಕೊಳ್ತಾ ಇದ್ದೀನಿ. 8 ಆಗಿತ್ತು, ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. 9 ಕಂಬನ ಹಾಕ್ಕೊಳ್ತೀನಿ. ಈ 2 ಚೈನನ್ನು ಸೇರಿಸ್ಕೊಂಡಾಗ ನಮಗೆ 10 ಕಂಬ ಸಿಗುತ್ತೆ. ಈಗ ಮತ್ತೆ ನೋಡಿ ಇನ್ನೊಂದು ರಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ರಿಂಗ್ ಒಳಗಡೆ ಇದ್ದ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ಅದೇ ರಿಂಗ್ ಒಳಗಡೆ ಹೇಗೇನೆ ಇನ್ನೊಂದು ರಿಂಗ್ ತೊಗೊಂಡಿರ್ತೀವಲ್ವ, ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ 10 ಕಂಬನ ಮಾಡ್ಕೊಳ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಮಾತ್ರ 9 ಮಾಡ್ಕೊಂಡ್ವಿ, ಇಲ್ಲಿ 10 ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ನೋಡಿಕೊಂಡು ನೀವು ಕಂಬನ ಮಾಡ್ಕೋಬೇಕು. ಒಂದು ಉದ್ದ ಒಂದು ತುಂಡ ಮಾಡ್ಕೋಬಾರ್ದು. ಜಾಸ್ತಿ ಉದ್ದನೂ ಇರಬಾರ್ದು, ಜಾಸ್ತಿ ತುಂಡನೂ ಇರಬಾರ್ದು. ಒಂದು ಮೀಡಿಯಮಲ್ಲಿ ಕಂಬನ ಮಾಡ್ಕೋಬೇಕು. ಒಟ್ಟು 10 ಕಂಬನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಒಂದು ಬೀಡಿಗೆ ಮಾತ್ರ 9 ಕಂಬ, ಮತ್ತು ಇನ್ನೆರಡು ಬೀಡ್ ಹಾಕ್ಕೊಳ್ತೀವಲ್ವ ಅದಕ್ಕೆ 10 ಕಂಬನ ವರ್ಕ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ 3 ಲೂಪ್ ಆಗಿರುತ್ತಲ್ವ ನೀಡಲ್ ಮೇಲೆ, 2 ಲೂಪಲ್ಲಿ ಒಂದೊಂದು ಸರಿ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ ಏನು ಮಾಡ್ಕೊಳ್ತಾ ಇಲ್ಲ, ಫುಲ್ ಡಬಲ್ ಕ್ರೋಶೆಟ್ ಕಂಬನೇ ಮಾಡ್ಕೊಳ್ಳೋದು. ಫಸ್ಟು ರಿಂಗ್ ಬೀಡ್ಗೆ ವರ್ಕ್ ಮಾಡ್ಕೊಂಡ್ಮೇಲೆ ನಾವು ಡಿಸೈನನ್ನು ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಳ್ತೀವಿ. ನೋಡಿ, 10 ಕಂಬ ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನು ತಗೊಳ್ತೀವಿ. ಇನ್ನೊಂದು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಚೈನನ್ನು ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಈಗ ಇನ್ನೊಂದು ಬೀಡ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ, ಆ ಬೀಡಿಗೆ ಹೋಗಿ ದಾರನ ತಂದು ಕಂಬನ ಮಾಡ್ಕೋಬೇಕು. ಇದಕ್ಕೂ ಕೂಡ 10 ಕಂಬನ ಮಾಡ್ಕೊಳ್ತೀವಿ. 10 ಕಂಬ ಆದಮೇಲೆ 1 or 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಜಾಸ್ತಿನೇ ಬಿಟ್ಟು ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ದಾರ ಕಟ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಕಲರ್ ಥ್ರೆಡ್ಡನ್ನು ತಗೊಳ್ಳೋಣ. ಪಿಂಕ್ ಕಲರ್ ತೊಗೊಂಡಿದ್ದೀವಲ್ವ, ಆ ಪಿಂಕ್ ಕಲರ್ ಥ್ರೆಡ್ಡನ್ನು ಈ ಕಲರ್ ಥ್ರೆಡ್ಗೆ ಜಾಯಿಂಟ್ ಮಾಡ್ಕೋಬೇಕು, ಗಂಟು ಹಾಕೋಬೇಕು. ಈ ರೀತಿಯಾಗಿ ಒಂದು ಗಂಟನ್ನು ಹಾಕ್ಕೊಂಡು 1 ರಿಂದ 2 ಗಂಟನ್ನು ಹಾಕ್ಕೊಳ್ಳಿ, ಟೈಟಾಗಿರಲಿ ಅಂತ. ಈ ರೀತಿ ಗಂಟನ್ನು ಹಾಕ್ಕೋಬೇಕು.
ಹತ್ತಾ ಬರಬೇಕು, ಆ ಕಂಬದ ಪಕ್ಕನೇ ಗಂಟು ಬಂದು ಕೂರಬೇಕು. ಆ ರೀತಿ ನೋಡಿಕೊಂಡು ನೀವು ಲಾಕನ್ನು ಮಾಡ್ಕೊಳ್ಳಿ. ಥ್ರೆಡ್ಡನ್ನು, ಎರಡೂ ಥ್ರೆಡ್ಡನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಗಂಟಾದಮೇಲೆ ನೋಡಿ ಈ ಥರ ಟೈಟಾಗಿ ಎಳ್ಕೊಳ್ಳಿ. ಟೈಟಾಗಿ ಎಳ್ಕೊಂಡು ಈಗ ನೋಡಿ ನಾವು ಒಂದು ಚೈನನ್ನು ಹಾಕ್ಕೊಂಡಿದ್ದೀವಲ್ವ, ಎಕ್ಸ್ಟ್ರಾ ಒಂದು ಅಥವಾ ಎರಡು ಚೈನನ್ನು ಹಾಕ್ಕೊಂಡಿರ್ತೀವಲ್ವ, ಆ ಒಂದು ಚೈನ್ ಒಳಗಡೆ ಹೋಗಿ ದಾರಾನ ತಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೋಬೇಕು. ಮೊದಲಿಗೆ ನೀಡಲ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೋಬೇಕು. ನೀಟಾಗಿ ಇಟ್ಕೋಬೇಕು ಥ್ರೆಡ್ಡನ್ನು, ಎಕ್ಸ್ಟ್ರಾ ಥ್ರೆಡ್ಡನ್ನು ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಒಂದು ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ಇನ್ನೇನು ಹಾಫ್ ರಿಂಗ್ ಇದೆಯಲ್ವ, ಹಾಗೆ ಗ್ಯಾಪ್ ಇದೆಯಲ್ವ ಹಾಫ್ ರಿಂಗು, ಆ ರಿಂಗಿಗೆ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಪಿಕಾಟ್ ಡಿಸೈನ್ ಫಾರ್ಮ್ ಆಗುತ್ತೆ. ಮತ್ತೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ರಿಂಗ್ ಒಳಗಡೆ ಹೋಗಿ ದಾರಾನ ತಂದು ನೀಡ ಮೇಲೆ 3 ಲೂಪ್ ಆಗಿರುತ್ತೆ, ನೋಡ್ತಾ ಇರ್ಬೋದು. 2 ಲೂಪಲ್ಲಿ ಒಂದು ಸಾರಿ ಮಾಡ್ಕೋಬೇಕು, ಮತ್ತು 2 ಲೂಪಲ್ಲಿ ಒಂದು ಸಾರಿ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಪಿಕಾಟ್ ಡಿಸೈನ್ ಫಾರ್ಮ್ ಆಗುತ್ತೆ. ಇಲ್ಲಿ ನಾನು 9 ಅಥವಾ 8 ಪಿಕಾಟ್ ಡಿಸೈನನ್ನು ವರ್ಕ್ ಮಾಡ್ಕೊಳ್ತೀನಿ. ನಿಮ್ಗೆ ಅಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನೇ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಹಾಕ್ಕೊಳ್ತಾ ಹೋದರೆ ರಿಂಕಲ್ಸ್ ಬರುತ್ತೆ ಡಿಸೈನು. ನಿಮ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ರಿ. ಅಂದರೆ ಸ್ಟಾರ್ಟಿಂಗ್ ಎಷ್ಟು ಹಾಕ್ಕೊಂಡಿರ್ತೀರ ನೋಡಿಕೊಂಡು ನೀವು ಪಿಕಾಟ್ ಡಿಸೈನನ್ನು ವರ್ಕ್ ಮಾಡ್ಕೋಬೇಕಾಗುತ್ತೆ. 8 ಹಾಕ್ಕೊಂಡಿದ್ರೆ ಲಾಸ್ಟ್ವರೆಗೂ 8 ಬರಬೇಕು. ಈ ರೀತಿಯಾಗಿ 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಡಿಸೈನನ್ನು ನಾವು ರೈಟ್ ಸೈಡಲ್ಲೇ ಇಟ್ಟು ವರ್ಕನ್ನು ಮಾಡ್ಕೊಳ್ತಾ ಇರೋದು, ರಾಂಗ್ ಸೈಡಲ್ಲ. ನೀವು ಕನ್ಫ್ಯೂಸ್ ಆಗಬೇಡ್ರಿ. ರೈಟ್ ಸೈಡಲ್ಲೇ ಇಟ್ಟು ವರ್ಕನ್ನು ಮಾಡ್ಕೊಳ್ಳೋದು. ಒಂದು ಡಬಲ್ ಕ್ರೋಶೆಟ್ ಕಂಬ, ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ 3 ಚೈನನ್ನು ವರ್ಕ್ ಮಾಡಿ ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ನಾನು ಇದಕ್ಕೇನು ಜಾಸ್ತಿ ಬೀಡೆಲ್ಲ ಯೂಸ್ ಮಾಡ್ತಾ ಇಲ್ಲ. ಒಂದು ಆರ್ಚಿಗೆ ನಾನು 3 ರಿಂಗ್ ಬೀಡನ್ನು ಯೂಸ್ ಮಾಡ್ತಾ ಇರೋದು. 3 ರಿಂಗ್ ಬೀಡ್ ಯೂಸ್ ಮಾಡಿದ್ದಾದಮೇಲೆ ವರ್ಕೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ದು ಆ ಸ್ಯಾರಿಗೆ ನಾವು ಫಿಕ್ಸ್ ಮಾಡ್ತೀವಲ್ವ, ಆಗ 2 ಬೀಡು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಆದರೆ ಈ ರಿಂಗ್ ಬೀಡ್ ಏನು ಕಾಣೋದಿಲ್ಲ. ಅದು ರಿಂಗ್ ಬೀಡೆಲ್ಲ ಫುಲ್ ಕಂಪ್ಲೀಟ್ ಕವರ್ ಆಗಿರುತ್ತಲ್ವ, ಅದ್ರ ಮೇಲ್ಗಡೆ ನಾವು ಸ್ಟಿಚ್ ಹಾಕ್ಕೊಳ್ಬೇಕಾದ್ರೆ 2 ಬೀಡ್ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಅಷ್ಟೇ. ಬೀಡೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ. ಈ ಡಿಸೈನ್ಗೆ ಕುಚ್ಚು ಕೂಡ ಬರೋದಿಲ್ಲ. ತುಂಬ ಗ್ರ್ಯಾಂಡಾಗಿರುತ್ತೆ ಈ ಡಿಸೈನು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡ್ತಾರೆ ಅಂತೂ ಇರಬೇಡ್ರಿ. ನೋಡಿ 8 ಕಂಬನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 8 ಕಂಬ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು 2 ಬೀಡನ್ನು ಜಾಯಿನ್ ಮಾಡ್ಕೊಳ್ತೀವಿ. ನೋಡಿ ಇಲ್ಲಿ ಸೆಂಟರಲ್ಲಿ ಒಂದು ಜಾಯಿನ್ಗೆ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಲಾಕ್ ಇರುತ್ತಲ್ವ, ಜಾಯಿನ್ ಮಾಡ್ಕೋಬೇಕಾದ್ರೆ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಆ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಒಂದು ಸಾರಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ ಅದೇ ರಿಂಗ್ ಬೀಡ್ ಒಳಗಡೆ ಹೋಗಬೇಕು, ದಾರಾನ ತರಬೇಕು. ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್. ಹೀಗೆ ಪಿಕಾಟ್ ಡಿಸೈನನ್ನು ಮಾಡ್ಕೋಬೇಕು. ಒಂದು ಕಂಬ, ಒಂದು ಪಿಕಾಟ್ ಡಿಸೈನ್. ಈ ಥರ 8 ಅಥವಾ 9 ಕಂಬನ ಮಾಡ್ಕೊಳ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ. ಈಗ 2 ರಿಂಗ್ ಬೀಡನ್ನು ಜಾಯಿನ್ ಮಾಡ್ಕೋಬೇಕಾದ್ರೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವಾ, ನೋಡಿ ತೋರಿಸ್ತೀನಿ ನಿಮಗೆ ನೀಟಾಗಿ. 2 ಬೀಡನ್ನು ಜಾಯಿನ್ ಮಾಡ್ಕೋಬೇಕಾದ್ರೆ ನಾವು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಿ ನೋಡಿ, ಆ ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆಟ್ ಇರುತ್ತೆ, ಆ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕನ್ನು ಮಾಡ್ಕೋಬೇಕು. 2 ಬೀಡ್ ಜಾಯಿನ್ ಮಾಡ್ಕೋಬೇಕಾದ್ರೆ ಸಿಂಗಲ್ ಕ್ರೋಶೆಟ್ ವರ್ಕ್ ಮಾಡ್ಕೊಂಡಿರ್ತೀವಿ, ಆ ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 8 ಕಂಬನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ 8 ಕಂಬ,
ಈ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಈ ಡಿಸೈನನ್ನು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆಗಿದೆ. ಲಾಸ್ಟ್ ಎಂಡ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ಗೆ ಒಂದು ಕಂಬ ಇರುತ್ತಲ್ವ, ಆ ಕಂಬದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರಾನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಬರುತ್ತೆ ಡಿಸೈನು. ಇದು ಬ್ಯಾಕ್ ಸೈಡ್ಗೆ ನಾವು ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾವು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡ್ಕೊಬಿಡೋಣ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇರುತ್ತಲ್ವ ನೋಡಿ, ಅದೇ ಥರನೇ ಇನ್ನೂ ಒಂದು ಡಿಸೈನನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಈ ಬ್ಯಾಕ್ ಸೈಡ್ಗೆ ಇಟ್ಕೊಂಡು ಬ್ಯಾಕ್ ಸೈಡ್ ಅಂದರೆ ಉಲ್ಟಾ, ನಾವು ಡಿಸೈನ್ ಉಲ್ಟಾ ಇರುತ್ತಲ್ವ, ಹತ್ತು ಕಡೆ ನಾವು ವರ್ಕನ್ನು ಎಕ್ಸ್ಟ್ರಾ ಥ್ರೆಡ್ಡನ್ನು ಗಮ್ ಹಾಕಿ ಕಟ್ ಮಾಡ್ಕೊಬಿಡೋಣ. ಈ ಥರ ಗಮ್ಮ ಕಂಟಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ ಎಲ್ಲ ಥ್ರೆಡ್ಡನ್ನು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಆ ಕಡೆ ಈ ಕಡೆ ಸೈಡಲ್ಲಿರೋವಂಥ ಬೀಡನ್ನು ಈ ಥರ ಇಟ್ಕೊಂಡು ತ್ರಿಕೋನ ಥರ ಬರೋ ಥರ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಬಟ್ಟೆಗೆ ಈ ಥರ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ ಎಕ್ಸ್ಟ್ರಾ ಬೀಡ್ ಅನ್ನಲ್ವ, ಇದೇ ಥರದ್ದೇ ಬೀಡನ್ನು ಯೂಸ್ ಮಾಡ್ತಾ ಇರೋದು. ಒಂದು ಫ್ಲವರ್ ಬೀಡು, ಅದ್ರ ಮೇಲ್ಗಡೆ ಒಂದು ಸ್ಮಾಲ್ ಸೈಜ್ ಬೀಡನ್ನು ಇಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ನಿಮಗೆ ಈ ಥರ ಬೇಡ ಅಂದರೆ ಯಾವುದಾದ್ರೂ ಪರ್ಲ್ ಬರುತ್ತಲ್ವ, ಆ ಪರ್ಲನ್ನು ಯೂಸ್ ಮಾಡ್ಕೋಬೋದು. ಮತ್ತು ಹೆಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡನ್ನು ಹಾಕ್ಕೊಂಡು ಗಂಟನ್ನು ಹಾಕ್ಕೊಂಡಿದ್ದೀನಿ. 4 ಎಳೆ ತೊಗೊಂಡಿರೋದು. ನೀವು ಸ್ಯಾರಿ ಪಲ್ಲು ಕಲರ್ ಬರುತ್ತಲ್ವ, ಆ ಕಲರನ್ನೇ ನೀವು ಯೂಸ್ ಮಾಡ್ಕೋಬೇಕು ಥ್ರೆಡ್ಡನ್ನು. ನೋಡಿ ಈ ರೀತಿಯಾಗಿ ತ್ರಿಕೋನ ಥರ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ನಾನಿಲ್ಲಿ ಗೋಲ್ಡನ್ ಕಲರ್ ಲೇಸನ್ನು ಯೂಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾನು ಡಿಸೈನ್ದು ಸೇಮ್ ಕಲರನ್ನೇ ತೊಗೊಂಡಿದ್ದೀನಿ. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿದ್ದ ನೀಡಲ್ನ ಹಾಕಿ ಮೇಲ್ಗಡೆ ಎಳ್ಕೊಂಡು ಒಂದು ಸರಿ ಹಾಗೇ ಲಾಕನ್ನು ಹೊಲ್ಕೊಬಿಡೋಣ. ಎರಡೂ ರಿಂಗ್ ಬೀಡ್ ಡಿಸೈನ್ ಒಳಗಡೆ ಹೋಗಿ ದಾರಾನ ತರಬೇಕು. ಎರಡೂ ರಿಂಗ್ ಬೀಡನ್ನು ಸೇರಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು ಬ್ಯಾಕ್ ಸೈಡಲ್ಲಿ. ಮತ್ತು ಇನ್ನೊಂದು ಸಾರಿ ಬ್ಯಾಕ್ ಸೈಡಿದ್ದ ರಿಂಗನ್ನು ನೀಡಲನ್ನು ಮೇಲ್ಗಡೆ ತಕ್ಕೊಂಡು ಅದಕ್ಕೆ ಮತ್ತೆ ಒಂದು ಫ್ಲವರ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಲವರ್ ಬೀಡ್ ಆದಮೇಲೆ ಸ್ಮಾಲ್ ಸೈಜ್ ಬೀಡನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈಗ ನಾವು ಉಲ್ಟಾ ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಸೈಜ್ ಬೀಡನ್ನು ಬಿಟ್ಟು ದೊಡ್ಡ ಸೈಜ್ ಬೀಡೇನು ಹಾಕ್ಕೊಂಡಿದ್ದೀವಲ್ಲ ಫ್ಲವರ್ ಬೀಡು, ಅದರೊಳಗಡೆ ಇದ್ದ ನೀಡಲನ್ನು ಹಾಕಿ ಬ್ಯಾಕ್ ಸೈಡ್ಗೆ ತಕ್ಕೊಂಡು ಲಾಕ್ ಮಾಡ್ಕೋಬೇಕು. ನಾನು ಇನ್ನೊಂದು ಸಾರಿ ಲಾಕನ್ನು ಮಾಡ್ಕೊಳ್ತೀನಿ. 3 ಸಾರಿ ಒಟ್ಟು ನಾನು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋದು. ಟೈಟಾಗಿರಲಿ ಅಂತ 1-2 ಸಾರಿ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ. ಈ ಎರಡೂ ಬೀಡ್ ಒಳಗಡೆ ಇದ್ದನು ದಾರಾನ ತಗೋಬೇಕು. ಈಗ ಎರಡೂ ಬೀಡ್ ಒಳಗಡೆ ಇದ್ದನು ದಾರಾನ ತಗೊಂಡು ಮತ್ತೆ ನಾವು ರಿಟರ್ನ್ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋದಕ್ಕೆ ಚುಚ್ಕೊಳ್ತೀವಲ್ಲ, ಆಗ ಸ್ಮಾಲ್ ಸೈಜ್ ಬೀಡನ್ನು ಬಿಟ್ಟು ಆ ಫ್ಲವರ್ ಬೀಡ್ ಒಳಗಡೆ ಹೋಗಿ ದಾರಾನ ತಗೊಂಡು ನೀಡಲನ್ನು ಹಾಕಿ ಕೆಳಗಡೆ ಎಳ್ಕೋಬೇಕು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಗಂಟನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಬಿಡೋಣ. ಟೈಟಾಗಿರುತ್ತೆ ನೋಡಿ. ಒಂಚೂರು ಬಟ್ಟೆದು ಎಳೆ ತಗೊಳ್ತಾ ಇದ್ದೀನಿ ನಾನು ಟೈಟಾಗಿರಲಿ ಅಂತ. 1-2 ಎಳೆ ಬಟ್ಟೆದು ತೊಗೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಸಾರಿ ಗಂಟನ್ನು ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಥ್ರೆಡ್ಡನ್ನು. ನೀವು ಕಾಟನ್ ಥ್ರೆಡ್ಡನ್ನು ಬಳಸ್ಕೋಬೇಕು. ಸಿಲ್ಕ್ ಥ್ರೆಡ್ಡನ್ನು ಬಳಸ್ಕೊಂಡ್ರೆ ಕಟ್ ಆಗುತ್ತೆ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ. ಇನ್ನೊಂದು ನೋಡಿ, ಇನ್ನೊಂದು ಥರ ನೀವು ಸ್ಟಿಚ್ ಮಾಡ್ಕೋಬೋದು. ಈ ಥರನೂ ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು. ನಮ್ಗೆ ಆ ಥರ ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ, ಅದಕ್ಕೆ ಇದೇ ಥರನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂತ ಆದರೆ ಆ ಥರನೂ ಸ್ಟಿಚ್ ಮಾಡ್ಕೋಬೋದು. ಸ್ಟ್ರೈಟಾಗಿ ಇಟ್ಬಿಟ್ಟು ಎರಡೂ ಬೀಡನ್ನು ಸಪ್ರೇಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳೋದು. ಈ ಥರ ತ್ರಿಕೋನ ಥರ ಇಟ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಇಟ್ಕೊಂಡು ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ಗೆ ಇಟ್ಟು ಲಾಕನ್ನು ಮಾಡ್ಕೋಬೇಕು.
ನೀಟಾಗಿ ಇಟ್ಕೊಂಡು 2 ರಿಂಗ್ ಬೀಡನ್ನು ಸೇರಿಸ್ಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫಸ್ಟ್ಗೆ ಒಂದು ಹಾಗೇ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ, ಇನ್ನೊಂದು ಸರಿ ನಾವು ತಗೊಂಡಾಗ ಬೀಡನ್ನು ಹಾಕ್ಕೊಳ್ತೀನಿ. ಇನ್ನೊಂದು ಸರಿ ಈಗ ತೊಗೊಳ್ತೀನಲ್ಲ ನೀಡಲು, ಅದಕ್ಕೆ ನಾನು ಬೀಡನ್ನು ಹಾಕ್ಕೊಳ್ತೀನಿ. ಒಂದು ದೊಡ್ಡ ಸೈಜ್ ಬೀಡನ್ನು ಹಾಕ್ಕೊಳ್ತೀನಿ ಫಸ್ಟು, ಅದಾದಮೇಲೆ ಸ್ಮಾಲ್ ಸೈಜ್ ಬೀಡನ್ನು ಹಾಕ್ಕೊಳ್ತೀನಿ. ಈ ಥರ ಲಾಕನ್ನು ಟೈಟಾಗಿ ಮಾಡ್ಕೋಬೇಕು. ನೋಡಿ, ಸ್ಮಾಲ್ ಸೈಜ್ ಬೀಡನ್ನು ಬಿಟ್ಟು ಏನು ಫ್ಲವರ್ ಬೀಡ್ ಇದೆಯಲ್ವ, ಆ ಫ್ಲವರ್ ಬೀಡ್ ಮಾತ್ರನೇ ನೀಡಲನ್ನು ಹಾಕಿ ಬ್ಯಾಕ್ ಸೈಡ್ಗೆ ತಗೋಬೇಕು. ಗಂಟಾಗುತ್ತೆ, ನೀಟಾಗಿ ಎಳ್ಕೊಳ್ರಿ. ಈಗ 2 ಬೀಡ್ ಒಳಗಡೆ ಇದ್ದನು ದಾರನ ತಗೋಬೇಕು. ನಿಮ್ಗೇನಾದರೂ ಡಿಸೈನ್ ಬೆಂಡ್ ಆಗುತ್ತೆ ಅನ್ನೋದಾದರೆ ನೀವು ಸ್ಯಾರಿ ಕಲರ್ ತೊಗೊಂಡಿರ್ತೀರ, ಅದ್ರ ಬದಲು ನೀವು ಡಿಸೈನ್ ಕಲರನ್ನು ತೊಗೊಂಡು ಇನ್ನೊಂದು ಸಾರಿ ಸ್ಟಿಚ್ ಹಾಕೋಬೇಕಾಗುತ್ತೆ. ಅದಕ್ಕೆ ಸ್ಯಾರಿ ಕಲರ್ ಬಿಟ್ಟು ಡಿಸೈನ್ ಕಲರನ್ನು ಥ್ರೆಡ್ಡನ್ನು ತೊಗೊಂಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೋದು ಹಿಂದೆಗಡೆನೆ. ನಾನು ಅದನ್ನೇನು ಮಾಡ್ತಾ ಇಲ್ಲ ಆ ಥರ. ನೋಡಿ, ಇದರಲ್ಲೇ ತೋರಿಸ್ತೀನಿ ನೋಡಿ. ಈ ಥರ ಏನಾದರೂ ಬೆಂಡಾಗುತ್ತೆ ಅನ್ನೋದಾದರೆ ಸ್ಯಾರಿ ಕಲರ್ ಇದನ್ನೆಲ್ಲ ಸ್ಟಿಚ್ಚೆಲ್ಲ ಆದಮೇಲೆ ಇನ್ನೊಂದು ಸಾರಿಗೆ ನೀಡಲಾಗೆ ಈ ಥ್ರೆಡ್ಡನ್ನು ಡಿಸೈನ್ ಕಲರ್ ಥ್ರೆಡ್ಡನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ 2 ಸೈಡನ್ನು ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಆ ಕಡೆ ಈ ಕಡೆ 2 ರಿಂಗ್ ಒಳಗಡೆನೂ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಗಂಟಾಕಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಗಂಟನ್ನು ಹಾಕ್ಕೋಬೇಕು. ಸ್ಟಿಚ್ಚನ್ನು ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಗಂಟನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಏನು ಬೆಂಡ್ ಆಗೋದಿಲ್ಲ. ಆಗ ನೀವು ಡಿಸೈನ್ ಕಲರೇ ಥ್ರೆಡ್ ಹಾಕ್ಕೋಬೇಕಾಗುತ್ತೆ. ಆಗ ಆದರೆ ಸ್ಯಾರಿನ ಉಲ್ಟಾ ತಿರುಗಿಸ್ಕೊಂಡು ನೋಡಿದಾಗ ಒಂಥರ ಚೆನ್ನಾಗಿರೋದಿಲ್ಲ. ಬರೀ ಥ್ರೆಡ್ಡು ಗಂಟು ಹಾಕ್ಕೊಂಡಿರೋದೇ ಇರುತ್ತೆ. ಮತ್ತು ಎಲ್ಲಾದರೂ ಸಿಗಾಕೊಂಡ್ರೆ ಅಕಸ್ಮಾತ್ ಆ ಥ್ರೆಡ್ಡು ಕಿತ್ತೋಗ್ಬಿಡುತ್ತೆ, ಆ ಡಿಸೈನು ಕಿತ್ತೋಗುತ್ತೆ, ಸ್ಯಾರಿನೂ ಹಾಳಾಗುತ್ತೆ. ಹಾಗಾಗಿ ಏನು ಬೆಂಡ್ ಆಗೋದಿಲ್ಲ ಅಷ್ಟಾಗಿ. ಏನೋ ನಿಮ್ಗೇನಾದರೂ ಆಗ ಅನಿಸಿದ್ರೆ ನೀವು ಆ ಥರ ಮಾಡ್ಕೋಬೋದು. ಇಲ್ಲ ಫ್ಯಾಬ್ರಿಕ್ ಗ್ಲೂ ಹಾಕಿ ಗಮ್ ಹಾಕಿ ಅಂಟಿಸ್ಕೋಬೋದು. ನಾನು ಹೇಳಿದ್ದು ಅಷ್ಟೇ, ನಮಗೆ ಅಷ್ಟಾಗಿ ಏನು ಬಿಚ್ಚು ಬರುತ್ತೆ ಅನ್ನೋದಾಗಲಿ ಅಥವಾ ಬೆಂಡಾಗುತ್ತೆ ಅನ್ನೋದಾಗಲಿ ಏನೂ ಅನ್ನಿಸ್ಲಿಲ್ಲ. ನಿಮಗೆ ಹೇಳಿದ್ದು ನಾನು ಅಷ್ಟೇ. ನೋಡಿ, ಈ ರೀತಿ ಬರುತ್ತೆ ಫುಲ್ ಎಲ್ಲ ಸ್ಟಿಚ್ ಆದಮೇಲೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ 900 ಎಬೋನೇ ನೀವು ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇದಕ್ಕೆ ಕುಚ್ಚೆಲ್ಲ ಏನು ಬರೋದಿಲ್ಲ. ನಿಮ್ಗೆ ಅಕಸ್ಮಾತ್ ಏನಾದರೂ ಕುಚ್ಚಬೇಕು ಅಂತದಾದರೆ 2 ಡಿಸೈನ್ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಅಲ್ಲಿಗೆ ಬೇಬಿ ಕುಚ್ಚು ಥರ ಕಟ್ಕೋಬೋದು. ಸ್ಯಾರಿಗೇ ಬೇಬಿ ಕುಚ್ಚು ಕಟ್ತೀವಲ್ವ, ಅದೇ ಥರನೇ ಬೇಕಾದರೆ ನೀವು ಕಟ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.